ಕಾಡುಗೋಡಿಯ ವ್ಯಾಪ್ತಿಯಲ್ಲಿ ಬಾಲಕಿ ವೆನೆಲ್ಲಾ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ 8 ವಿಶೇಷ ತಂಡಗಳಿಂದ ವೆನೆಲ್ಲಾ ಕೊಲೆ ಕೇಸ್ ತನಿಖೆ ಆಗ್ತಾ ಇದೆ. ತನಿಖೆಯ ವೇಳೆ ಸ್ಫೋಟಕ ವಿಚಾರ ಬಯಲಾಗಿದೆ. 8 ವಿಶೇಷ ತಂಡಗಳಿಂದ ವೆನೆಲ್ಲಾ ಕೊಲೆ ಕೇಸ್ ತನಿಖೆ ಆಗ್ತಾ ಇರುವಂತದ್ದು. ವೆನೆಲ್ಲಾ ಕೇಸ್ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಒಟ್ಟು 8 ವಿಶೇಷ ತಂಡಗಳಿಂದ ವೆನೆಲ್ಲಾ ಕೊಲೆ ಕೇಸನ್ನ ತನಿಖೆ ಮಾಡಲಾಗುತ್ತೆ. ತನಿಖೆಯ ವೇಳೆ ಮತ್ತೊಂದು ಸ್ಫೋಟಕ ವಿಚಾರ ಬಯಲಾಗಿದೆ. ಆರೋಪಿ ಮೋಹನ್ ಏನಿದ್ದಾನೆ, ಆತನ ಜೊತೆಗೆ ಅಮಾನತಾಗಿರುವಂತಹ ಇನ್ಸ್ಪೆಕ್ಟರ್ ಸಂಪರ್ಕ ಇತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಮೋಹನ್ ಜೊತೆಗೆ ವ್ಯವಹಾರ ಹೊಂದಿದ್ರ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಪಾರ್ಟ್ನರ್ಶಿಪ್ ಇದ್ದಂತಹ ಕಾರಣಕ್ಕೆ ಯುಡಿಆರ್ ಮಾಡಿ ಸುಮ್ಮನಾದ್ರ ಹಾಗಾದ್ರೆ ರಂಗಸ್ವಾಮಿ ಅನ್ನುವಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆ ಆಗ್ತಾ ಇದೆ. ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಲ್ವಾ, ಈತನೇ ಅಮಾನತಾಗಿರುವಂತಹ ಇನ್ಸ್ಪೆಕ್ಟರ್ ರಂಗಸ್ವಾಮಿ. ಈ ಮೋಹನ್ ಜೊತೆ ಕಾಂಟ್ಯಾಕ್ಟ್ ಇದ್ದ, ಪಾರ್ಟ್ನರ್ಶಿಪ್ ಕೂಡ ಆಗ್ತಾ ಇತ್ತು ಅನ್ನುವಂಥ ವಿಚಾರ ಕೂಡ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಇನ್ನಷ್ಟು ಕೂಡ ಪೂರಕ ಆಗುವಂತೆ ಸಾಕ್ಷಿಗಳು ಸಿಗಬೇಕಿದೆ. 10 ಅನುಮಾನಿಗಳನ್ನ ಭೇದಿಸೋಕೆ ಪೊಲೀಸರು ಮುಂದಾಗಿದ್ದಾರೆ. ಒಟ್ಟು 8 ತಂಡಗಳನ್ನ ರಚನೆ ಮಾಡಿ ತನಿಖೆ ಮಾಡಲಾಗುತ್ತೆ. ಬಾಣಸವಾಡಿ ಎಸಿಪಿ ಅನುಷಾ ನೇತೃತ್ವದಲ್ಲಿ ತನಿಖೆ ಚುರುಕುಗೊಂಡಿದೆ. ಈಗಾಗಲೇ ಮೋಹನ್ನನ್ನ 10 ದಿನಗಳ ಕಾಲ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ತೀವ್ರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾವ ರೀತಿ ಒಂದು ಕೊಲೆ ಆಯಿತು ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಲಿದೆ. ಬೆಚ್ಚಿ ಬೀಳಿಸುತ್ತೆ ಬಾಲಕಿ ವೆನೆಲ್ಲಾ ಕೊಲೆ ಕೇಸ್. ರಿಪೋರ್ಟ್ ಏನಿದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈಗಾಗಲೇ ಹೊರಬಿದ್ದಿರುವಂಥದ್ದು. ಅದರಲ್ಲಿ ಒಂದೊಂದೇ ವಿಚಾರ ಬೆಚ್ಚಿ ಬೀಳಿಸುತ್ತೆ. ಬಾಲಕಿ ವೆನೆಲ್ಲಾವನ್ನ ಯಾವ ರೀತಿ ಕೊಲೆ ಮಾಡಲಾಗಿದೆ ಅನ್ನುವಂಥದ್ದು ಆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಗೊತ್ತಾಗ್ತಾ ಇದೆ. ಬಲವಾದ ಹೊಡೆತದಿಂದ ಉಂಟಾದ ಗಾಯದ ಬಗ್ಗೆ ಉಲ್ಲೇಖ ಆಗಿದೆ. ಅಂದ್ರೆ ಬಲವಾದ ಹೊಡೆತದಿಂದಾಗಿ ಈಗ ಸಾವಿಗೆ ಕಾರಣ ಆಗಿರುವಂಥದ್ದು. ವೆನೆಲ್ಲಾಳ ಮುಖದ ಮೇಲೆ ಕೂಡ ಹಲವು ಗಾಯಗಳು ಪತ್ತೆಯಾಗಿದೆ. ಮುಖದಲ್ಲಿ ಉಜ್ಜಿದ ಗುರುತು ಪತ್ತೆಯಾಗಿರೋದು, ಮೂಗು, ಬಾಯಿಯಿಂದ ರಕ್ತ ಮಿಶ್ರಿತ ದ್ರವ ಬಂದಿರೋ ಬಗ್ಗೆ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿದೆ. ವೆನೆಲ್ಲಾ ತಾಯಿಯ ತಮ್ಮ ಮೊದಲ ಬಾರಿಗೆ ಮಗುವಿನ ಮೃತದೇಹ ನೋಡಿದಾಗ ಮೂಗ್ನಲ್ಲಿ ರಕ್ತ ಬರ್ತಿದ್ದದನ್ನ ಗಮನಿಸಿ ಕಂಪ್ಲೇಂಟ್ ಕೊಡಕ್ ಹೋಗಿರ್ತಾರೆ. ಬಾಲಕಿ ವೆನೆಲ್ಲಾ ಹೊಟ್ಟೆಯಲ್ಲಿ 400 ಮಿಲಿಲೀಟರ್ ರಕ್ತ ಪತ್ತೆಯಾಗಿದೆ. ರಕ್ತಸ್ರಾವ ಆಗಿರೋದು ಹೊಟ್ಟೆಯಲ್ಲಿ. ಹೊಡೆತ ಮತ್ತು ಉಸಿರಾಟ ನಿಂತು ಬಾಲಕಿ ಸಾವನ್ನಪ್ಪಿದ್ದಾಳೆ ಅನ್ನುವಂಥದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಗೊತ್ತಾಗಿದೆ. ಅಂದ್ರೆ ಈ ಬಾಲಕಿಗೆ ಹೊಡೆದಿದ್ದಾರಲ್ಲ, ಆ ಫೋರ್ಸ್ಗೆ ಹೊಟ್ಟೆಯ ಒಳಭಾಗದಲ್ಲೇ ರಕ್ತಸ್ರಾವ ಕೂಡ ಆಗಿದೆ. ಸೊ ಆ ರಕ್ತಸ್ರಾವ, ಹೊಡೆತ, ಅದ್ರ ಜೊತೆಗೆ ಉಸಿರಾಟದ ಸಮಸ್ಯೆಯಿಂದಾಗಿ ಬಾಲಕಿ ವೆನೆಲ್ಲಾ ಸಾವನ್ನಪ್ಪಿದ್ದಾಳೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಗೊತ್ತಾಗಿದೆ. ಅದರ ಜೊತೆಗೆ ಮೇಲ್ನೋಟಕ್ಕೆ ಆತ ಕೂಡ ಹೊಡೆದಿರುವಂಥದ್ದು ವಿಚಾರವನ್ನು ಒಪ್ಕೊಂಡಿದ್ದ. ಸೊ ಯಾವಾಗ ಆಕೆಯನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ, ಅಸಹಜ ಸಾವು ಅಂತ ಪೋರ್ಟ್ರೇಟ್ ಮಾಡಕ್ ನೋಡ್ತಾರೆ ನೋಡಿ, ಆವಾಗ ವೆನೆಲ್ಲಾ ತಾಯಿ ಏನಿದ್ದಾಳೆ ಪ್ರಿಯಾಂಕಾ, ಆಕೆಯ ತಮ್ಮ ಏನಿದ್ದಾನೆ, ಮೊದಲ ಬಾರಿಗೆ ಡೆಡ್ ಬಾಡಿ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಮೂಗಿನಲ್ಲಿ ರಕ್ತಸ್ರಾವ ಆಗಿದ್ದನ್ನ ಗಮನಿಸಿ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗಿರ್ತಾನೆ. ಕಾಡುಗೋಡಿಯಲ್ಲಿ ಬಾಲಕಿ ವೆನೆಲ್ಲಾ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಿಯಾಂಕಾಗೆ ಪಾಲಿಗ್ರಾಫ್ ಮಾಡೋಕೆ ಕಾಕಿ ನಿರ್ಧಾರವನ್ನ ಮಾಡಿದೆ. ಪಾಲಿಗ್ರಾಫ್ಗೆ ಪ್ರಿಯಾಂಕಾಳನ್ನ ಒಳಪಡಿಸಲಾಗುತ್ತೆ. ಈಗಾಗಲೇ ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ. ಕೋರ್ಟ್ಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನು ಸಲ್ಲಿಸಿದ್ದಾರೆ ಪೊಲೀಸರು. ಯಾಕಂದ್ರೆ ತನಿಖೆ ವೇಳೆ ಅವಳು ಏನು ಹೇಳ್ತಿಲ್ಲ, ನನಗೆ ತನಿಖೆ ವೇಳೆ ನನ್ಗೇನ್ ಗೊತ್ತಿಲ್ಲ ಅಂತ ಹೇಳ್ಕೊಂಡು ತಾಯಿ ಪ್ರಿಯಾಂಕಾ ಹೇಳ್ತಿದ್ದಾಳಂತೆ. ಆದ್ರೂ ಕೂಡ ಪ್ರಿಯಾಂಕಾಳ ವಿರುದ್ಧವೇ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಆಕೆಯ ಪ್ರಿಯಕರನೇ ಈ ಒಂದು ಕೊಲೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ. ಅದ್ರ ಜೊತೆಗೆ ಪ್ರಿಯಾಂಕಾ ಪಾತ್ರದ ಬಗ್ಗೆ ಕೂಡ ಉಲ್ಲೇಖ ಆಗಿದೆಯಲ್ಲ. ಸೊ ಹಾಗಾಗಿ ಆಕೆಯನ್ನು ತನಿಖೆ ಮಾಡಲೇಬೇಕಾಗುತ್ತೆ. ಪಾಲಿಗ್ರಫಿ ಅಂದ್ರೆ ಸುಳ್ಳು ಪತ್ತೆ ಪರೀಕ್ಷೆ. ಸುಳ್ಳು ಪತ್ತೆ ಪರೀಕ್ಷೆಗೆ ಈಗಾಗಲೇ ಪ್ರಿಯಾಂಕಾ ಕೂಡ ಸಮ್ಮತಿಯನ್ನ ಕೊಟ್ಟಿದ್ದಾಳಂತೆ. ಸರಿ, ಹಾಗಾದ್ರೆ ಸುಳ್ಳು ಪತ್ತೆ ಪರೀಕ್ಷೆ ನನ್ನ ಮೇಲೆ ಮಾಡಿಬಿಡಿ, ನನ್ಗೇನ್ ಗೊತ್ತಿಲ್ಲ ಅಂತ. ಶೀಘ್ರವೇ ಪರೀಕ್ಷೆ ನಡೆಸಲಿದ್ದಾರೆ ತನಿಖಾ ತಂಡ. ಸುಳ್ಳು ಪತ್ತೆ ಪರೀಕ್ಷೆಗಾಗಿ ಕಾನೂನು ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ. ಕೋರ್ಟ್ಗೆ ಅವರು ಮನವಿಯನ್ನು ಸಲ್ಲಿಸಬೇಕು, ಕೋರ್ಟ್ನಿಂದ ಪರ್ಮಿಷನ್ ಸಿಗಬೇಕು. ಈ ಎಲ್ಲ ಪ್ರೊಸೀಜರ್ಸ್ಗಳು ಈಗಾಗಲೇ ಆರಂಭ ಆಗಿದೆ. ಇನ್ ಕೇಸ್ ಕೋರ್ಟ್ನಿಂದ ಪರ್ಮಿಷನ್ ಸಿಕ್ತು ಅಂತಂದ್ರೆ ಸುಳ್ಳು ಪತ್ತೆ ಪರೀಕ್ಷೆಯನ್ನು ಕೂಡ ಮಾಡಲಾಗುತ್ತೆ. ಇಲ್ಲ, ಇವರು ನನ್ನ ಕಕ್ಷಿದಾರರು ನಾನು ಮಾಡೇ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಇನ್ನೂ ವಿಚಾರಣೆ ನಡೀತಾ ಇದೆ. ನನ್ನ ಕಕ್ಷಿದಾರರು ಇಲ್ಲಿವರೆಗೂ ನಾನು ಮಾಡೇ ಇಲ್ಲ, ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಅಲ್ಲ, ಅವರೇನಾದ್ರು ಅರ್ಜಿ ಹಾಕಿದ್ರೆ ನಮ್ಮ ಕಕ್ಷಿದಾರರು ಅದಕ್ಕೆ ಒಪ್ಪಿಗೆ ಕೊಡ್ಲಿಕ್ಕೆ ಸಿದ್ಧ ಇದ್ದಾರೆ. ಅರ್ಜಿ ಹಾಕಿದ್ರೆ ಬ್ರೈನ್ ಮ್ಯಾಪಿಂಗ್ ಆರ್ ಪಾಲಿಗ್ರಫಿ ಯಾವುದು ಕೇಳಿದ್ರು ಅದಕ್ಕೆ ಇವರು ಎಲ್ಲದಕ್ಕೂ ಸಿದ್ಧ ಇದ್ದಾರೆ. ಅಲ್ಲಿಗೆ ಇವರು ನಾವು ಮಾಡಿಲ್ಲ, ತಪ್ಪಿತಸ್ಥರ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ನಮ್ಮ ಹತ್ರ ಹೇಳಿದ್ದಾರೆ. ಆ ರೀತಿ ಅವರು ಅರ್ಜಿ ಹಾಕಿದ ಪಕ್ಷದಲ್ಲಿ ಅವರು ನಮ್ಮವರು ಕನ್ಸಲ್ಟ್ ಕೊಡ್ತೀನಿ ಅಂತ ನಮ್ಮ ಹತ್ರ ಹೇಳಿದ್ದಾರೆ.
ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಮಂಜುನಾಥ್, ಬಾಲಕಿ ವೆನೆಲ್ಲಾ ಕೊಲೆ ಕೇಸ್ ತನಿಖೆ ಈಗಲೂ ಕೂಡ ನಡೀತಾ ಇದೆ. ಅದರ ಮಧ್ಯದಲ್ಲಿ ಈ ಮೋಹನ್ ಮತ್ತು ಅಮಾನತದ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಪಾರ್ಟ್ನರ್ ಆಗಿದ್ರು ಅನ್ನುವಂಥ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ಹೌದಾ, ಯಾವ ರೀತಿ ಪಾರ್ಟ್ನರ್ ಆಗಿದ್ರು ಇವರು ಅಂತ? ಧನುಶ್ರೀ, ಕಾಡುಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ವೆನಿಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಒಟ್ಟು 8 ವಿಶೇಷ ತಂಡಗಳನ್ನ ರಚನೆ ಮಾಡಿ ತನಿಖೆಗೆ ಆದೇಶವನ್ನು ಕೊಟ್ಟಿದ್ರು. ಅದರಂತೆ ಟೀಮ್ ವೈಸ್ ಇನ್ವೆಸ್ಟಿಗೇಷನ್ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಅದರಲ್ಲಿ ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಈ ಹಿಂದೆ ಕಾಡುಗೋಡಿ ಇನ್ಸ್ಪೆಕ್ಟರ್ ಆಗಿದ್ರು ಮತ್ತು ಈ ಒಂದು ಘಟನೆ ಆದಂತಹ ವೇಳೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂತಹ ರಂಗಸ್ವಾಮಿ ಅವರು ಮತ್ತು ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಮೋಹನ್ ಏನಿದ್ದಾನೆ, ಇವರಿಬ್ಬರಿಗೂ ಕೂಡ ಅಷ್ಟೇ ಒಂದಷ್ಟು ವೈಯಕ್ತಿಕವಾಗಿ ಒಂದಷ್ಟು ಸಂಬಂಧ ಇದೆ ಅನ್ನುವಂತ ವಿಚಾರಗಳು ಕೂಡ ಈಗಾಗಲೇ ಬಯಲಾಗ್ತಿರುವಂತದ್ದು. ಕಾರಣ ಏನು ಅಂತಂದ್ರೆ, ಈ ಮೋಹನ್ ರಿಯಲ್ ಎಸ್ಟೇಟ್ ಉದ್ಯಮವನ್ನ ಮಾಡ್ಕೊಂಡಿದ್ರು. ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ದಂತ ಕಾರಣಕ್ಕೋಸ್ಕರ ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆ ಕೂಡ ತನಗೆ ನಿರಂತರವಾದಂತಹ ಸಂಪರ್ಕ ಇತ್ತು ಅನ್ನುವಂಥದ್ದು ಕೂಡ ಈಗಾಗಲೇ ತನಿಖೆ ಮಾಡಿದಂತ ತನಿಖಾ ತಂಡಕ್ಕೆ ಗೊತ್ತಾಗಿದೆ. ಈ ಒಂದು ಕಾರಣದಿಂದಾಗಿ ಏನಾದ್ರು ಆತನನ್ನ ಸೇವ್ ಮಾಡೋದಕ್ಕೆ ಇನ್ಸ್ಪೆಕ್ಟರ್ ಮುಂದಾದ್ರ ಅಥವಾ ಹಣಕಾಸಿನ ವಿಚಾರವಾಗಿ ಏನಾದ್ರು ಆತನ ಜೊತೆ ಹಣವನ್ನ ಪಡೆದೇನಾದ್ರೂ ಇವರು ಅದನ್ನ ಸೇವ್ ಮಾಡೋಕೆ ಮುಂದಾದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಇನ್ನೂ ಕೂಡ ತನಿಖಾ ತಂಡಕ್ಕೆ ಇದಾವೆ. ಅದನ್ನ ಕ್ಲಿಯರ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ತನಿಖೆಯನ್ನು ಕೂಡ ಆರಂಭ ಮಾಡಿದರೆ. ಯಾಕಂದ್ರೆ ಇಲ್ಲಿ ಪ್ರೈಮರಿಯಾಗಿ ಮರಣೋತ್ತರ ಪರೀಕ್ಷೆ 25ನೇ ತಾರೀಕಿನಂದಾಗುತ್ತೆ. 25ನೇ ತಾರೀಕು ಮರಣೋತ್ತರ ಪರೀಕ್ಷೆ ಆದಂತ ವೇಳೆಯಲ್ಲಿ ಡಾಕ್ಟರ್ ಕೂಡ ಅಷ್ಟು ಹೇಳ್ತಾರೆ, ಪ್ರಾಥಮಿಕವಾಗಿ ಒಂದಷ್ಟು ರಿಪೋರ್ಟ್ಸ್ ಕೊಟ್ಟಂತ ವೇಳೆಯಲ್ಲಿ ಇದು ಉಸಿರುಗಟ್ಟಿಸಿ ಸಾಯಿಸಿರುವಂತ ರೀತಿ ಇದೆ ಮತ್ತು ಹೊಟ್ಟೆಯ ಭಾಗಕ್ಕೆ ಬಲವಾಗಿ ಹೊಡೆದಂತೆ ಕಾಣ್ತಾ ಇದೆ ಅನ್ನುವಂಥದ್ದು ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಸ್ಟೇಟ್ಮೆಂಟ್ ತಗೊಂಡು ಇಮಿಡಿಯೇಟ್ ಆಗಿ ಅದನ್ನ ಮರ್ಡರ್ ಕೇಸ್ ಆಗಿ ಕನ್ವರ್ಟ್ ಮಾಡಬಹುದಾಗಿತ್ತು. ಆದ್ರೆ ಅದನ್ನ ಯುಡಿಆರ್ ಆಗಿ ಇಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಮರ್ಡರ್ ಕೇಸ್ ಆಗಿ ಕನ್ವರ್ಟ್ ಮಾಡೋದಿಲ್ಲ. ಬದಲಾಗಿ ದೂರುದಾರ ಅಂತ ಪ್ರವೀಣ್ ಏನಿದ್ರೆ ಅವರು ಕೂಡ ಅಷ್ಟೇ ಹಲವು ಬಾರಿ ಇನ್ಸ್ಪೆಕ್ಟರ್ ನ ಸಂಪರ್ಕ ಮಾಡಕ್ ಹೋದ್ರು ಕೂಡ ಇನ್ಸ್ಪೆಕ್ಟರ್ ಯಾವುದೇ ರೀತಿ ಅಂತ ರೆಸ್ಪಾಂಡ್ ಮಾಡಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಆತ ಲೋಕಾಯುಕ್ತಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಲೋಕಾಯುಕ್ತರು ಒಂದು ರಿಪೋರ್ಟ್ ಕೊಟ್ಟಂತ ಬಳಿಕ ಈ ಕೇಸ್ ನಲ್ಲಿ ಇನ್ವೆಸ್ಟಿಗೇಷನ್ ಪರ್ಪಸ್ ಆಗಿ FIR ರಿಜಿಸ್ಟರ್ ಮಾಡಿದ್ರೆ ಕೊಲೆ ಕೇಸ್ ಹಾಕೊಂತಾರೆ. ಅದಾದಂತ ಬಳಿಕ ಈ ಒಂದು ಪ್ರಕರಣದಲ್ಲಿ ಮೋಹನ್ ನ ಪಾತ್ರ ಏನು ಅನ್ನುವಂಥದ್ದು ಬೇರೆ ಬೇರೆ ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ. ಸದ್ಯಕ್ಕೆ ಈಗಾಗಲೇ ಮೋಹನ್ಗೂ ಕೂಡ 10 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡು ಇಂಟ್ರೋಗೇಷನ್ ಮಾಡ್ತಿದ್ರೆ. ಜೊತೆಗೆ ಇನ್ಸ್ಪೆಕ್ಟರ್ ಪಾತ್ರ ಏನು ಇದರಲ್ಲಿ ಅನ್ನುವಂಥದ್ರ ಬಗ್ಗೆ ಕೂಡ ತನಿಖಾ ತಂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದು, ಇನ್ಸ್ಪೆಕ್ಟರ್ ಕೂಡ ನೋಟಿಸ್ ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಗಳು ಮಾಡ್ಕೊಂತು. ಒಂದು ವೇಳೆ ಏನಾದ್ರೂ ವ್ಯಾವಹಾರಿಕವಾಗಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಇನ್ಸ್ಪೆಕ್ಟರ್ಗೆ ಮತ್ತು ಆರೋಪಿಗೆ ಏನಾದ್ರೂ ಸಂಪರ್ಕ ಇದ್ದಂತಹ ವೇಳೆಯಲ್ಲಿ ಬೇರೆ ರೀತಿಯಂತ ತನಿಖೆಗೆ ನಗರ ಪೊಲೀಸ್ ಆಯುಕ್ತರು ಕೂಡ ಆದೇಶ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಧನುಶ್ರೀ, ಮಂಜು, ಇಲ್ಲಿ ಇನ್ನೊಂದು ವಿಚಾರ, ಈಗ ವೆನಿಲ್ಲಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಅಲ್ಲಿ ಸಾಕಷ್ಟು ಬೆಚ್ಚಿ ಬೀಳಿಸುವಂತ ವಿಚಾರ ಮೆನ್ಷನ್ ಆಗಿದೆ. ಸೊ ಸಾವಿಗೆ ಪ್ರಮುಖ ಕಾರಣ ಏನು ಅಂತ ಮೆನ್ಷನ್ ಆಗಿದೆಯಾ ಹೇಗೆ? ಎಸ್, ಖಂಡಿತವಾಗ್ಲು. ಯಾಕಂದ್ರೆ ವೆನ್ನೆಲ್ಲಾ ಕೊಲೆ ಆದಂತ ಬಳಿಕ ಮರಣೋತ್ತರ ಪರೀಕ್ಷೆ ವರದಿ ಬರುತ್ತೆ. ಅದಾದಂತ ಬಳಿಕ FSL ರಿಪೋರ್ಟ್ ಕೂಡ ಬರುತ್ತೆ. ಆ FSL ರಿಪೋರ್ಟ್ ನಲ್ಲಿ ಹಲವು ಸ್ಫೋಟಕ ವಿಚಾರಗಳು ಕೂಡ ಮೆನ್ಷನ್ ಆಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಮಗುವಿನ ಸಾವಿಗೆ ಕಾರಣ ಏನು ಅಂತಂದ್ರೆ, ಕೈನಿಂದ ಬಲವಾಗಿ ಆಕೆಯ ಒಂದು ಮೂತಿಯನ್ನ ಬಿಗಿದಿಟ್ಕೊಂಡಿದ್ರು. ಉಸಿರಾಟಕ್ಕೂ ಕೂಡ ಆಗಿರಲಿಲ್ಲ. ಉಸಿರಾಟ ಆಡದ ರೀತಿಯಲ್ಲಿ ಇಟ್ಕೊಂಡಿದ್ದಂತ ಕಾರಣಕ್ಕೋಸ್ಕರ ಮಗು ಸಾವನ್ನಪ್ಪಿದೆ ಅನ್ನುವಂಥದ್ದು ಒಂದು ಪ್ರಮುಖವಾದಂತ ವಿಚಾರ. ಯಾಕಂದ್ರೆ ಇವರು ಒಂದು ಆರೋಪವನ್ನ ಮಾಡಿದ್ರು, ಫುಡ್ ಪಾಯ್ಸನ್ ಆಗಿ ಮಗು ಡೆತ್ ಆಗಿದೆ ಅಂತ ಹೇಳ್ಬಿಟ್ಟು. ಫುಡ್ ಪಾಯ್ಸನ್ ಇಂದ ಯಾವುದೇ ರೀತಿ ಮಗು ಸಾವನ್ನಪ್ಪಿಲ್ಲ, ಬದಲಾಗಿ ಮಗುವಿನ ಉಸಿರಾಟ ಆಗದ ರೀತಿಯಲ್ಲಿ ಇಟ್ಟಿದ್ದಂತ ಕಾರಣಕ್ಕೋಸ್ಕರ ಸಾವನ್ನಪ್ಪಿದೆ ಅನ್ನುವಂಥದ್ದು FSL ರಿಪೋರ್ಟ್ ನಲ್ಲಿ ಗೊತ್ತಾಗಿದೆ. ಇನ್ನೊಂದೇನು ಅಂತಂದ್ರೆ, ಹೊಟ್ಟೆಯ ಭಾಗಕ್ಕೆ ಬಲವಾದಂತಹ ರೀತಿಯಲ್ಲಿ ಹೊಡೆದಿದ್ದಾರೆ. ಯಾಕಂದ್ರೆ ಬಲವಾದಂತಹ ರೀತಿಯಲ್ಲಿ ಹೊಡೆದಿದ್ದಂತ ಕಾರಣಕ್ಕೋಸ್ಕರ ಹೊಟ್ಟೆಯಲ್ಲಿ ಸುಮಾರು 400 ಮಿಲಿಮೀಟರ್ ಅಂದ್ರೆ ಅರ್ಧ ಕೆಜಿಗಿಂತ ಚೂರು ಕಡಿಮೆ ಬ್ಲಡ್ ಕಂಪ್ಲೀಟ್ ಆಗಿ ಬ್ಲಡ್ ಕ್ಲಾಟ್ ಆಗಿದೆ. ಅಂದ್ರೆ ರಕ್ತ ಹೆಪ್ಪುಗಟ್ಟಿದ್ದಂತ ಕಾರಣಕ್ಕೋಸ್ಕರನೂ ಕೂಡ ಅಷ್ಟೇ ಈ ಒಂದು ಸಾವಾಗಿದೆ ಅನ್ನುವಂಥದ್ದು ಕ್ಲಿಯರ್ ಕಟ್ ಆಗಿ ಹೇಳಿದ್ರೆ. ಜೊತೆಗೆ ಆತ ಏನು ಆ ಮಗುವನ್ನ ಸಾಯಿಸುವಂತ ಸಂದರ್ಭದಲ್ಲಿ ಮುಖವನ್ನ ತನ್ನ ಕೈಗಳಿಂದ ಹದಿಮಿಟ್ಟಿದ್ದಂತ ಒಂದಷ್ಟು ತರಚಿದಂತಹ ರೀತಿಯಲ್ಲಿ ಅದು. ಯಾಕಂದ್ರೆ ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ. ಆತ ಬಿಗಿಯಾಗಿ ಆ ಒಂದು ಮೂತಿಯನ್ನು ಇಟ್ಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಗಾಯಗಳಾಗದಿದ್ರು ಕೂಡ ಅಷ್ಟೇ ಆತನ ಒಂದು ಕೈನಲ್ಲಿ ಒಂದಷ್ಟು ಗುರುತುಗಳು ಕೂಡ ಅಷ್ಟೇ ಆ ಒಂದು ಮುಖದ ಮೇಲೆ ಬಿದ್ದಿರುತ್ತೆ, ಆ ಒಂದು ಮೂತಿ ಮೇಲೆ ಬಿದ್ದಿರುತ್ತೆ. ಅದು ಮೇಲ್ನೋಟಕ್ಕೆ ಹೊರಭಾಗ ಗೊತ್ತಾಗಿಲ್ಲ ಅಂತಂದ್ರು FSL ಮತ್ತು ಮರಣೋತ್ತರ ಪರೀಕ್ಷೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿನ ತಜ್ಞರಿಗೆ ಗೊತ್ತಾಗುತ್ತೆ. ಅದನ್ನು ಕೂಡ ಅಷ್ಟೇ ಒಂದಷ್ಟು ಸ್ಯಾಂಪಲ್ಸ್ ಈಗಾಗಲೇ ಸಿಕ್ಕಿರುವಂತದ್ದು. ಅಂದ್ರೆ ಆತ ತನ್ನ ಕೈಯಿಂದ ಮೂತಿಯನ್ನ ಬಿಗಿದಿಟ್ಟು ಸಾಯಿಸಿದಾನೆ ಅನ್ನುವಂಥದ್ದಕ್ಕೆ ಪ್ರಮುಖವಾದಂತ ಸಾಕ್ಷ್ಯ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ FSL ನಿಂದ ಬಂದಿರುವಂತ ರಿಪೋರ್ಟ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಜೊತೆಗೆ ಇನ್ನೊಂದು ಏನು ಅಂತಂದ್ರೆ, 25ನೇ ತಾರೀಕಿನಂದೇ ಮಗು ಸಾವನ್ನಪ್ಪಿದೆ ಅನ್ನುವಂಥದ್ದು ಕೂಡ FSL ನ ಅಧಿಕಾರಿಗಳು ಮತ್ತು ಮರಣೋತ್ತರ ಪರೀಕ್ಷೆ ನಡೆಸುವಂತ ವೈದ್ಯಾಧಿಕಾರಿಗಳು ಹೇಳಿದ್ದಾರೆ. ಅದರಲ್ಲೂ ಕೂಡ ಮಗು ಸಾಯೋದಕ್ಕಿಂತ ಸಂದರ್ಭದ ಅಂದ್ರೆ ಆಕೆ ಏನು ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡಿದಂತ ಸಂದರ್ಭದಲ್ಲಿ ಅಳ್ತಾ ಇದ್ದಂತಹ ವೇಳೆಯಲ್ಲಿ ಆಕೆಯ ಹೊಟ್ಟೆ ಭಾಗಕ್ಕೆ ಮೊದಲನೇದಾಗಿ ಹೊಡೆದಿದ್ದಾನೆ. ಯಾಕಂದ್ರೆ ಆ FSL ರಿಪೋರ್ಟ್ ನಲ್ಲಿ ಏನು ಅಂತಂದ್ರೆ, ಹೊಟ್ಟೆ ಭಾಗಕ್ಕೆ ಮೊದಲು ಹೊಡಿತಾನೆ. ಹೊಟ್ಟೆ ಭಾಗಕ್ಕೆ ಹೊಡೆದಿದ್ದಾದಂತಹ ಬಳಿಕ ಮೂತಿಯನ್ನ ಆತ ಬಿಗಿದಿಟ್ಕೊಂಡು ಉಸಿರಾಟ ಆಗದ ರೀತಿಯಲ್ಲಿ ಸಾಯಿಸಿರುವಂತಹದ್ದು ಈಗಾಗಲೇ ರಿಪೋರ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಿರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರ ಪೊಲೀಸರು 10 ದಿನಗಳ ಕಾಲ ಮೋಹನನ್ನ ಕಸ್ಟಡಿಗೆ ಪಡ್ಕೊಂಡು ಇಂಟ್ರೋಗೇಷನ್ ಮಾಡ್ತಾರೆ. ಇಲ್ಲಿ ಪ್ರಿಯಾಂಕಳ ಪಾತ್ರ ಏನು ಅನ್ನುವಂಥದ್ರ ಬಗ್ಗೆ ಕೂಡ, ಯಾಕಂದ್ರೆ ಆಕೆ ಪ್ರತ್ಯಕ್ಷವಾಗಿ ಅಂದ್ರೆ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅಥವಾ ಪರೋಕ್ಷವಾಗಿ ಏನಾದ್ರೂ ಈ ಒಂದು ಕೊಲೆಯಲ್ಲಿ ಆತ ಭಾಗಿಯಾಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಇಂಟ್ರೋಗೇಷನ್ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಧನುಶ್ರೀ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ.